ಓಂ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ತೆ. ಈ ದಿನ ನಾವು ವರ್ಷದ ಮೊದಲ ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಪುಣ್ಯ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಇದು ಅತ್ಯಂತ ಶ್ರೇಷ್ಠವಾದ ಏಕಾದಶಿ. ಇದು ಧನುರ್ಮಾಸದಲ್ಲಿ ಬರುತ್ತೆ. ವರ್ಷ ಪೂರ್ತಿ ಬರುವಂತಹ ಏಕಾದಶಿಗಳಲ್ಲೇ ಶ್ರೇಷ್ಠವಾದ ಏಕಾದಶಿ ಇದು. ಈ ಒಂದು ಏಕಾದಶಿನ ನಾವು ಶ್ರದ್ಧೆಯಿಂದ ಆಚರಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಏಕಾದಶಿ ಮತ್ತು ದ್ವಾದಶಿ ಶುರುವಾಗುವ ಸಮಯವನ್ನು ನಾನು ನನ್ನ ವಿಡಿಯೋನಲ್ಲಿ ಮೊದಲೇ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ ಫ್ರೆಂಡ್ಸ್. ಎಷ್ಟು ಗಂಟೆಗೆ ಶುರುವಾಗುತ್ತೆ ಮತ್ತು ಯಾವಾಗ ಮುಗಿಯುತ್ತೆ ಅಂತ ಎಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾವು ಆಚರಿಸ್ಬೇಕಾಗುತ್ತೆ. ಹೇಗೆ ಆಚರಿಸೋದು ಏಕಾದಶಿ ವ್ರತವನ್ನ ಅಂತ ತಿಳ್ಕೊಳ್ಳೋಣ. ನಾಳೆ ಏಕಾದಶಿ ವ್ರತ ಇದೆ ಅನ್ನೋದಾದ್ರೆ ನಾವು ಇವತ್ತೇನೆ ಮನೆಯಲ್ಲೆಲ್ಲ ಶುಚಿ ಮಾಡ್ಕೋಬೇಕಾಗುತ್ತೆ. ಬೇಗ ಎದ್ದು ಪೂಜೆಯನ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಅಂದ್ರೆ ಬೆಳಗಿನ ಜಾವ 5:30 ಅಷ್ಟೊತ್ತಿಗೆ ನೀವು ಪೂಜೆನೆ ಮಾಡಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಪೂಜೆಗೆ ತುಂಬಾ ವಿಶೇಷ ಫಲ ಸಿಗುತ್ತೆ ಫ್ರೆಂಡ್ಸ್. ನೀವು ಬೇಗ ಎದ್ದು ಮನೆಯಲ್ಲೆಲ್ಲ ಶುಚಿ ಮಾಡಿಕೊಂಡು ದೇವ್ರ ಮನೆಯನ್ನು ಶುಚಿ ಮಾಡಿಕೊಂಡು ನೀವು ಸ್ನಾನ ಮಾಡಿ ಮಡಿಯನ್ನುಟ್ಟು, ಹೆಣ್ಣು ಮಕ್ಕಳಾದರೆ ಸೀರೆ ಉಟ್ಕೊಳ್ಳಿ, ಗಂಡು ಮಕ್ಕಳಾಗಿದ್ರೆ ಪಂಚೆ ಶಲ್ಯ ಹಾಕೊಳ್ಳಿ. ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನನ್ನು ಮೊದಲು ಬೇಡ್ಕೊಂಡು ಯಾವುದೇ ರೀತಿ ವಿಘ್ನಗಳು ಆಗದೇ ಇರಲಿ ದೇವರೇ, ಈ ವ್ರತ ಸಂಪನ್ನವಾಗಲಿ ಅಂತ ಕೇಳ್ಕೊಳ್ಳಿ. ನಂತರ ರಾಯರನ್ನ, ವೆಂಕಟರಮಣ ಮತ್ತು ಲಕ್ಷ್ಮೀ ದೇವಿಯನ್ನು ಕೇಳ್ಕೊಳ್ಳಿ. ಎಲ್ಲ ದೇವರಿಗೂ ಕೈ ಮುಗಿದು ನಂತರ ಸಂಕಲ್ಪವನ್ನ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ದೇವರಿಗೆ ಗಂಧವನ್ನ ಇಟ್ಟು, ಕುಂಕುಮವನ್ನ ಇಟ್ಟು, ತುಳಸಿಯನ್ನ ಮುಡಿಸಿ ನಂತರ ತುಪ್ಪದ ದೀಪವನ್ನ ಹಚ್ಚಬೇಕು ಫ್ರೆಂಡ್ಸ್. ಅದರಲ್ಲೂ ರಾಯರಿಗೆ ತುಪ್ಪದ ದೀಪ ಅಂದ್ರೆ ತುಂಬಾ ವಿಶೇಷವಾಗಿ ಫಲವನ್ನ ನೀಡ್ತಾರೆ ಫ್ರೆಂಡ್ಸ್. ತುಪ್ಪದ ದೀಪವನ್ನ ಹಚ್ಚಿದ ನಂತರ ನೀವು ಮೊದಲಿಗೆ ಅಕ್ಷತೆಯನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಅಕ್ಷತೆ ಮಾಡೋದು ಹೇಗೆ ಅಂದರೆ ಅಕ್ಕಿನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ, ಒಂದು ಚಿಟಿಕೆ ತುಪ್ಪ ಹಾಕಿ, ಆಮೇಲೆ ಕೆಂಪು ಕುಂಕುಮ, ಚಿಟಿಕೆಯಷ್ಟು ಅರಿಶಿಣ ಹಾಕಿ ನೀಟಾಗಿ ಕಲಸಿ ಅಕ್ಷತೆಯನ್ನು ಮಾಡ್ಕೊಳ್ಳಿ. ತುಪ್ಪದ ದೀಪವನ್ನು ಹಚ್ಚುವಾಗ ನೀವು ದೇವರ ಸ್ಮರಣೆಯನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೇಳಿ ಹೇಳ್ಕೊಂಡು ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ನೀವು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ನಿಮಗೆ ಏನು ಇಷ್ಟ ಅರ್ಥಗಳು ನೆರವೇರಬೇಕು ಅದ್ರ ಬಗ್ಗೆ ಕೇಳ್ಬೋದು. ಮನೆ ಬಗ್ಗೆ, ಮದುವೆ ಬಗ್ಗೆ, ಅಥವಾ ನಿಮಗೆ ಕೆಲಸ ಸಿಗಬೇಕು ಅಂತ ಇರುತ್ತೆ. ಏನು ನೀವು ಯಾವುದಕ್ಕೋಸ್ಕರ ನೀವು ಈ ಉಪವಾಸ ವ್ರತವನ್ನು, ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀರಾ ಅಂತ ನೀವು ಸಂಕಲ್ಪ ಮಾಡ್ಕೋಬೇಕು ಫ್ರೆಂಡ್ಸ್. ದೇವರೇ, ನಾನು ಈ ಥರ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದು ಮಾಡು, ಈ ಒಂದು ವ್ರತವನ್ನು ನಾನು ನಿಷ್ಠೆಯಿಂದ ಆಚರಿಸ್ತೀನಿ ಅಂತ ಹೇಳಿ ಕೇಳ್ಕೋಬೇಕು ಫ್ರೆಂಡ್ಸ್. ಎಲ್ಲದಕ್ಕಿಂತ ನಿರ್ಜಲವಾಗಿ ಏಕಾದಶಿ ವ್ರತವನ್ನು ಆಚರಿಸಿದರೆ ಶ್ರೇಷ್ಠವಾದ ಫಲ ಅಂತೂ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ರಾಯರು ಆ ದಿನ ನಿರ್ಜಲ ಏಕಾದಶಿ ವ್ರತವನ್ನು ಆಚರಿಸ್ತಾ ಇರ್ತಾರೆ. ನಾವು ಊಟ ಮಾಡೋದು, ಜ್ಯೂಸ್ ಕುಡಿಯೋದು ಅಥವಾ ಕಾಫಿ ಟೀ ಕುಡಿಯೋದು ಅದನ್ನೆಲ್ಲ ಮಾಡೋದ್ರಿಂದ ನಮಗೆ ಅಷ್ಟು ವಿಶೇಷ ಫಲ ಸಿಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ನಿರ್ಜಲವಾಗಿ ನೀರನ್ನೂ ಸಹ ಕುಡಿಯದೆ ಮಾಡೋದ್ರಿಂದ ತುಂಬ ವಿಶೇಷ ಫಲ ಸಿಗುತ್ತೆ. ಆದರೆ ಎಲ್ಲರಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಹುಷಾರಿರಲ್ಲ, ಕೆಲವರಿಗೆ BP ಶುಗರ್ ಎಲ್ಲ ಇರುತ್ತೆ, ಅವ್ರಿಗೆ ಮಾಡೋಕ್ಕಾಗಲ್ಲ ಅಂದರೆ ಫಲಹಾರವನ್ನು ತಗೋಬೋದು, ಏನೂ ತೊಂದರೆ ಆಗಲ್ಲ. ಯಾಕಂದರೆ ಅವ್ರಿಗೆ ಆಗಲ್ಲ ಅಂತ ಅನ್ನೋ ಕಾರಣಕ್ಕೆ ಮಾತ್ರ. ಯಾವುದೇ ರೀತಿ ಆರೋಗ್ಯ ತೊಂದರೆ ಇಲ್ಲ, ನಾವು ಮಾಡ್ತೀವಿ ಅನ್ನೋರು ನಿರ್ಜಲವಾಗಿ ಉಪವಾಸವನ್ನು ಮಾಡಬಹುದು. ರಾಯರ ಮೂಲ ಮಂತ್ರವಾದಂತಹ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮೂಲ ಮಂತ್ರವನ್ನು ಹೇಳ್ಕೊತಾನೆ ಇರಿ. ಹಾಗೆಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಅನ್ನೋ ಒಂದು ಮಂತ್ರವನ್ನು, ಸ್ತೋತ್ರವನ್ನು ಸಹ ಹೇಳ್ಕೊತಾನೆ ಇರಿ. ಅವತ್ತಿನ ದಿನ ನೀವು ಯಾರ ಹತ್ರನೂ ಜಗಳ ಮಾಡ್ಕೋಬೇಡಿ ಫ್ರೆಂಡ್ಸ್, ಕೋಪ ಮಾಡ್ಕೋಬೇಡಿ. ರಾಯರ ಸ್ಮರಣೆಯಲ್ಲೇ ನೀವು ಇರಬೇಕಾಗುತ್ತೆ. ಹಾಗೆಯೇ ನೀವು ಚೇರ್ ಮೇಲೆ, ಸೋಫಾ ಮೇಲೆ ಎಲ್ಲ ಕುತ್ಕೊಳ್ಬಾರ್ದು, ನೆಲದ ಮೇಲೆ ಸಹ ಕುತ್ಕೋಬೇಕು. ಸಂಜೆ 6 ಗಂಟೆಗೆ ಮತ್ತೆ ನೀವು ಸೂರ್ಯಾಸ್ತ ಆಗೋ ಟೈಮಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಅಷ್ಟೋತ್ತರಗಳನ್ನ ಹೇಳ್ಕೊಡಿ. ರಾಯರ ಮಠ ಹತ್ರ ಇದ್ದರೆ ಹೋಗಿ ಬನ್ನಿ ಫ್ರೆಂಡ್ಸ್, ತುಂಬ ಒಳ್ಳೆಯದಾಗುತ್ತೆ. ಆದರೆ ಹತ್ರ ಇಲ್ಲ, ನಮಗೆ ತುಂಬ ದೂರ ಇದೆ ಅನ್ನೋರು ಏನು ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಪೂಜೆ ಮಾಡಿ ದೇವರ ಧ್ಯಾನ ಮಾಡಿ. ಅವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೂ ತುಂಬಾ ಒಳ್ಳೆಯದು. ದೇವಸ್ಥಾನಗಳಿಗೆ ಹೋಗೋಕೆ ಸಾಧ್ಯವಾದರೆ ಹೋಗ್ಬಿಟ್ಟು ಬನ್ನಿ. ಮತ್ತೆ ಸಂಜೆ ಮಲಗುವಾಗ ಚಾಪೆ ಮೇಲೆ ಮಲಗಬೇಕಾಗುತ್ತೆ ಫ್ರೆಂಡ್ಸ್. ಅವುಗಳನ್ನ ಮೊದಲೇ ನೀಟಾಗಿ ತೊಳೆದಿಟ್ಕೊಂಡಿರ್ಬೇಕಾಗುತ್ತೆ. ಮರುದಿನ ಬೇಗ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿ
ನಾನು ನಿರ್ಜಲ ವ್ರತವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ದೇವ್ರ ಹತ್ರ ಕೇಳಿಕೊಂಡು 8:30 ಅಷ್ಟರೊಳಗೆ ನೀವು ಊಟ ಅಥವಾ ತಿಂಡಿಯನ್ನು ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ಅವತ್ತೊಂದು ದಿನ ನಾನ್ ವೆಜ್ನ ತಿನ್ನಬೇಡಿ. ನೀವು ದ್ವಾದಶಿ ಅಂದು ನೀವು ನಾನ್ ವೆಜ್ನ ತಿನ್ಲಿಕ್ಕೆ ಹೋಗಬೇಡಿ. ಬೆಳಿಗ್ಗೆ ಊಟ ಮಾಡಿದ ನಂತರ ನೀವು ಮಾಮೂಲಿ ಎಂದಿನಂತೆ ಇರ್ಬೋದು, ಕಾಫಿ ಟೀ ಅಥವಾ ಏನು ತಿನ್ಕೊಂಡು ಊಟ ಮಾಡ್ಕೊಂಡು ಇರ್ಬೋದು. ಆದರೆ ಅವತ್ತೊಂದು ದಿನ ನಾನ್ ವೆಜ್ ತಿನ್ನಬೇಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಇದಿಷ್ಟು ಏಕಾದಶಿ ವ್ರತದ ವಿಶೇಷತೆಯಾಗಿತ್ತು ಫ್ರೆಂಡ್ಸ್. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ.